ಯಾಜಕ ಕಾಂಡ ಅಧ್ಯಾಯ 4. ಯೆಹೋವನು ಮೋಶೆಗೆ ಇಂತೆಂದನು, ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಹೇಳಬೇಕಾದದ್ದೇನೆಂದರೆ, ಯಾವನೇ ಆಗಲಿ ತಿಳಿಯದೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿಯಾದರೆ ಅವನಿಗೆ ದೋಷ ಪರಿಹಾರ ಮಾಡುವ ಕ್ರಮ ಹೇಗೆಂದರೆ, ಅಭಿಷಿಕ್ತನಾದ ಯಾಜಕನೇ ದೋಷಿಯಾಗಿ ಜನರೆಲ್ಲರನ್ನೂ ಅಪರಾಧಕ್ಕೆ ಒಳಪಡಿಸಿದರೆ ತನ್ನ ದೋಷ ಪರಿಹಾರಕ್ಕಾಗಿ ಅವನು ಪೂರ್ಣಾಂಗವಾದ ಹೋರಿಯನ್ನು ಯೆಹೋವನಿಗೆ ಸಮರ್ಪಿಸಬೇಕು. ಅವನು ಆ ಹೋರಿಯನ್ನು ಯೆಹೋವನ ಸನ್ನಿಧಿಗೆ ದೇವದರ್ಶನದ ಗುಡಾರದ ಬಾಗಿಲಿಗೆ ತಂದು ಅದರ ತಲೆಯ ಮೇಲೆ ಕೈಯಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಅಭಿಷಿಕ್ತ ಯಾಜಕನು ಆ ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದೊಳಗೆ ಬಂದು ಅದರಲ್ಲಿ ಬೆರಳನ್ನು ಅದ್ದಿ ಮಹಾಪವಿತ್ರ ಸ್ಥಾನದ ಮುಂದಣ ತೆರೆಯ ಎದುರಾಗಿ ಯೆಹೋವನ ಸನ್ನಿಧಿಯಲ್ಲಿ 7 ಸಾರಿ ಚಿಮುಕಿಸಬೇಕು. ಆಗ ಯಾಜಕನು ದೇವದರ್ಶನದ ಗುಡಾರದೊಳಗೆ ಯೆಹೋವನ ಸನ್ನಿಧಿಯಲ್ಲಿರುವ ಪರಿಮಳ ಧೂಪವೇದಿಯ ಕೊಂಬುಗಳಿಗೆ ಆ ರಕ್ತವನ್ನು ಹಚ್ಚಿ ಹೋರಿಯ ಮಿಕ್ಕ ರಕ್ತವನ್ನೆಲ್ಲ ದೇವದರ್ಶನದ ಗುಡಾರದ ಬಾಗಿಲಿಗೆ ಎದುರಾಗಿ ಸರ್ವಾಂಗ ಹೋಮ ಮಾಡುವ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಆ ದೋಷ ಪರಿಹಾರಕ ಯಜ್ಞದ ಹೋರಿಯ ಕೊಬ್ಬನ್ನೆಲ್ಲ, ಅಂದರೆ ವಪೆಯನ್ನು, ಕರುಳುಗಳ ಮೇಲಣ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದ ಹತ್ತಿರ ಇರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು, ಅದನ್ನೆಲ್ಲ ಸಮಾಧಾನ ಯಜ್ಞದ ಹೋರಿಯಲ್ಲಿ ಪ್ರತ್ಯೇಕಿಸಿದಂತೆಯೇ ಇದರಲ್ಲಿಯೂ ಪ್ರತ್ಯೇಕಿಸಿ ಸರ್ವಾಂಗ ಹೋಮವೇದಿಯ ಮೇಲೆ ಹೋಮ ಮಾಡಬೇಕು. ಆ ಹೋರಿಯಲ್ಲಿ ಮಿಕ್ಕದ್ದನ್ನೆಲ್ಲ, ಅಂದರೆ ಅದರ ಚರ್ಮ, ಮಾಂಸ, ತಲೆ, ಕಾಲುಗಳು, ಕರುಳುಗಳಲ್ಲಿರುವ ಕಲ್ಮಶ ಇವುಗಳನ್ನೆಲ್ಲ ಪಾಳೆಯದ ಹೊರಗೆ ವೇದಿಯ ಬೂದಿಯನ್ನು ಹಾಕುವ ಶುದ್ಧವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಕಟ್ಟಿಗೆಯ ಮೇಲಿರಿಸಿ ಬೆಂಕಿಯಲ್ಲಿ ಸುಡಿಸಿ ಬಿಡಬೇಕು. ಬೂದಿಯನ್ನು ಹಾಕುವ ಸ್ಥಳದಲ್ಲೇ ಅದನ್ನು ಸುಡಿಸಿ ಬಿಡಬೇಕು. ಇಸ್ರಾಯೇಲ್ಯರ ಸಮೂಹವೆಲ್ಲ ತಿಳಿಯದೆ ದೋಷಿಗಳಾದರೆ, ಅಂದರೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಅವರು ಯಾವುದನ್ನಾದರೂ ಮಾಡಿ ದೋಷಕ್ಕೆ ಗುರಿಯಾದರೆ, ಮೊದಲು ತಮಗೂ ಮರೆಯಾಗಿದ್ದ ಆ ದೋಷವು ತಿಳಿದು ಬಂದ ನಂತರ ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಪೂರ್ಣಾಂಗವಾದ ಹೋರಿಯನ್ನು ಸಮರ್ಪಿಸಬೇಕು. ಆ ಹೋರಿಯನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ತರಿಸಿದಾಗ ಸಮೂಹದ ಹಿರಿಯರು ಯೆಹೋವನ ಸನ್ನಿಧಿಯಲ್ಲಿ ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಅಭಿಷಿಕ್ತ ಯಾಜಕನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ದೇವದರ್ಶನದ ಗುಡಾರದೊಳಗೆ ತಂದು ಅದರಲ್ಲಿ ಬೆರಳನ್ನು ಅದ್ದಿ ತೆರೆಯ ಮುಂದೆ ಯೆಹೋವನ ಸನ್ನಿಧಿಯಲ್ಲಿ ಅದನ್ನು 7 ಸಾರಿ ಚಿಮುಕಿಸಬೇಕು. ಆ ರಕ್ತದಲ್ಲಿ ಸ್ವಲ್ಪವನ್ನು ದೇವದರ್ಶನದ ಗುಡಾರದೊಳಗೆ ಯೆಹೋವನ ಸನ್ನಿಧಿಯಲ್ಲಿರುವ ಧೂಪವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕದ್ದನ್ನೆಲ್ಲ ದೇವದರ್ಶನದ ಗುಡಾರದ ಬಾಗಿಲಿಗೆ ಎದುರಾಗಿರುವ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಅವನು ಹೋರಿಯ ಕೊಬ್ಬನ್ನೆಲ್ಲ ಪ್ರತ್ಯೇಕಿಸಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅವನು ಅಭಿಷಿಕ್ತ ಯಾಜಕನ ದೋಷ ಪರಿಹಾರಕ ಯಜ್ಞದ ಹೋರಿಯ ವಿಷಯದಲ್ಲಿ ಹೇಗೆ ಮಾಡಬೇಕೆಂದು ವಿಧಿಸಲ್ಪಟ್ಟಿತೋ ಇದರ ವಿಷಯದಲ್ಲಿಯೂ ಹಾಗೆಯೇ ಮಾಡಬೇಕು. ಯಾಜಕನು ಅವರಿಗೋಸ್ಕರ ದೋಷ ಪರಿಹಾರ ಮಾಡಿದ ನಂತರ ಅವರಿಗೆ ಕ್ಷಮಾಪಣೆಯಾಗುವುದು. ಆ ಮೊದಲನೆಯ ಹೋರಿಯನ್ನು ಪಾಳೆಯದ ಹೊರಗೆ ತೆಗೆದುಕೊಂಡು ಹೋಗಿ ಸುಡಿಸಿಬಿಟ್ಟ ಪ್ರಕಾರ ಈ ಹೋರಿಯನ್ನು ಸುಡಿಸಿಬಿಡಬೇಕು. ಇದು ಜನಸಮೂಹದ ದೋಷ ಪರಿಹಾರಕ ಯಜ್ಞ. ಮುಖ್ಯಾಧಿಕಾರಿ ತನ್ನ ದೇವರಾಗಿರುವ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ, ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಅವನು ಪೂರ್ಣಾಂಗವಾದ ಹೋತವನ್ನು ತಂದು ಸಮರ್ಪಿಸಬೇಕು. ಅವನು ಹೋತದ ತಲೆಯ ಮೇಲೆ ಕೈಯಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲೇ ಅದನ್ನು ವಧಿಸಬೇಕು. ಅದು ದೋಷ ಪರಿಹಾರಕ ಯಜ್ಞ. ಯಾಜಕನು ಆ ಪಶು ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನು ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಸಮಾಧಾನ ಯಜ್ಞದ ಪಶುವಿನ ಕೊಬ್ಬನ್ನು ಅವನು ಹೋಮ ಮಾಡುವ ಪ್ರಕಾರವೇ ಇದರ ಎಲ್ಲ ಕೊಬ್ಬನ್ನು ಹೋಮ ಮಾಡಬೇಕು. ಹೀಗೆ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದರಿಂದ ಅವನಿಗೆ ಕ್ಷಮಾಪಣೆಯಾಗುವುದು. ನಿಮ್ಮ ದೇಶಸ್ಥರಲ್ಲಿ ಬೇರೆ ಯಾವನಾದರೂ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ
ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಆ ದೋಷ ಪರಿಹಾರಕ್ಕಾಗಿ ಪೂರ್ಣಾಂಗವಾದ ಹೆಣ್ಣು ಮೇಕೆಯನ್ನು ತಂದು ಸಮರ್ಪಿಸಬೇಕು. ಅವನು ಅದರ ತಲೆಯ ಮೇಲೆ ಕೈಯನ್ನಿಟ್ಟ ನಂತರ ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲಿ ಅದನ್ನು ವಧಿಸಬೇಕು. ಯಾಜಕನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಪ್ರತ್ಯೇಕಿಸುವ ಪ್ರಕಾರ ಯಾಜಕನು ಇದರ ಎಲ್ಲ ಕೊಬ್ಬನ್ನು ಪ್ರತ್ಯೇಕಿಸಿ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕೆ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಹೀಗೆ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದರಿಂದ ಅವನಿಗೆ ಕ್ಷಮಾಪಣೆಯಾಗುವುದು. ಅವನು ತನ್ನ ದೋಷ ಪರಿಹಾರಾರ್ಥವಾಗಿ ತರುವುದು ಕುರಿಯಾದರೆ ಅದು ಪೂರ್ಣಾಂಗವಾದ ಹೆಣ್ಣಾಗಿರಬೇಕು. ಅವನು ಅದರ ತಲೆಯ ಮೇಲೆ ಕೈ ಇಟ್ಟ ನಂತರ ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲೇ ಅದನ್ನು ದೋಷ ಪರಿಹಾರಾರ್ಥವಾಗಿ ವಧಿಸಬೇಕು. ಯಾಜಕನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಪ್ರತ್ಯೇಕಿಸುವ ಪ್ರಕಾರ ಯಾಜಕನು ಇದರ ಎಲ್ಲ ಕೊಬ್ಬನ್ನೂ ಪ್ರತ್ಯೇಕಿಸಿ ಯಜ್ಞವೇದಿಯಲ್ಲಿ ಉರಿಯುವ ಹೋಮದ್ರವ್ಯಗಳ ಮೇಲೆ ಯೆಹೋವನಿಗೆ ಹೋಮ ಮಾಡಬೇಕು. ಅವನ ತಪ್ಪಿನ ನಿಮಿತ್ತ ಯಾಜಕನು ಹೀಗೆ ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದರಿಂದ ಅವನಿಗೆ ಕ್ಷಮಾಪಣೆಯಾಗುವುದು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಯೇಸು ಕರ್ತನ ನಾಮದಲ್ಲಿ ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾಜಕ ಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 4, 4ನೇ ಅಧ್ಯಾಯ. ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು. ವಿಮೋಚನ ಕಾಂಡದಲ್ಲಿ ಇರುವಂಥದ್ದು ದೇವರು ಮನುಷ್ಯನನ್ನು ವಿಮೋಚಿಸಿದನು. ಯಾಜಕಾಂಡದಲ್ಲಿ ದೇವರು ವಿಮೋಚಿಸಿದ ಮನುಷ್ಯನು ಯಾಜಕನಾಗಿ, ಸೇವಕನಾಗಿ ದೇವರಿಗೆ ಸೇವೆ ಮಾಡಬೇಕು, ದೇವರನ್ನು ಆರಾಧಿಸಬೇಕು, ದೇವರಿಗೆ ಹತ್ತಿರವಾಗಿರಬೇಕು, ದೇವರನ್ನು ಮೆಚ್ಚಿಸಬೇಕು. ವಾವ್! ಇಂಥ ಒಂದು ಉದ್ದೇಶದಿಂದ ಒಂದೊಂದು ಪುಸ್ತಕದಲ್ಲಿ ದೇವರು ಒಂದೊಂದು ಉದ್ದೇಶವು ನಮಗೆ ಪ್ರಕಟವಾಗ್ತದೆ, ಗೋಚರವಾಗ್ತದೆ. ದೇವರೆಷ್ಟು ಒಳ್ಳೆಯವನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ರಾಜನಾಗಿದ್ದರೆ ಅವನು ಯಾಜಕನಾಗಿರಲಾರ, ಯಾಜಕನಾಗಿದ್ದರೆ ರಾಜನಾಗಿರಲಾರ. ಈ ಡ್ಯೂಯಲ್ ಬ್ಲೆಸ್ಸಿಂಗ್, ಈ ಆಶೀರ್ವಾದ, ದ್ವಿಚಕ್ರ ವಾಹನ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಈ ಎರಡು ಬ್ಲೆಸ್ಸಿಂಗ್, ಈ ಡಬಲ್ ಬ್ಲೆಸ್ಸಿಂಗು ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ. ಸಿಂಗಲ್ ಬ್ಲೆಸ್ಸಿಂಗ್ ಅಷ್ಟೇ ಇತ್ತು. ಆದರೆ ದೇವರು ನಮಗೆ ಈ ಒಂದು ಭಾಗ್ಯವನ್ನು ಯಾಜಕ ಕಾಂಡ ಪುಸ್ತಕದಲ್ಲಿ ತೋರಿಸಿದ್ದಾನೆ ಅಥವಾ ತಿಳಿಸಿದ್ದಾನೆ. ಒಂದು ಸಾರಿ ಸೌಲನು, ಅವನು ರಾಜನಾಗಿದ್ದ. ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಎಲ್ಲ ರೆಡಿಯಾಗಿತ್ತು. ಆದರೆ ಪ್ರವಾದಿ ಬರಲಿಲ್ಲ, ಯಾಜಕನು ಬರಲಿಲ್ಲ, ಇನ್ನು ಸಮುವೇಲ್ ಬರಲಿಲ್ಲ. ವೆಯ್ಟ್ ಮಾಡ್ದ. ಈ ದಿವಸಗಳಲ್ಲಿ ಸಾಮಾನ್ಯವಾಗಿ ಎಕ್ಸ್ಕ್ಯೂಸ್, ಪಟ್ಟಣದಲ್ಲಿರೋರು, ಕನಿಷ್ಠ ಹಳ್ಳಿಯವರು ಪರವಾಗಿಲ್ಲ, ಹಳ್ಳಿ ಗ್ರಾಮದಲ್ಲಿರುವಂಥವರು ಈ ಒಂದು ನೆಪ ಕೊಡೋದಿಲ್ಲ. ಪಟ್ಟಣದಲ್ಲಿ, ಸಿಟಿಯಲ್ಲಿರುವಂಥವರು ಟ್ರಾಫಿಕ್ ಜಾಮ್ ಆಗಿತ್ತು, ಅದಕ್ಕೆ ಲೇಟಾಗಿ ಬಂದೆ ಎಂಬುದಾಗಿ ಹೇಳುವಂಥದ್ದು ಸರ್ವಸಾಮಾನ್ಯ ಆಗಿಬಿಟ್ಟಿದೆ. ಹಾಗೆ ಸಮುವೇಲನು ತಡವಾಗಿ ಬಂದಾಗ ಏನಾಯಿತು? ಆ ಬುದ್ಧಿವಂತಿಕೆಯ ಸೌಲನು, ಮೊದಲನೇ ರಾಜನು, ಎಷ್ಟು ಟೈಮ್ ಆಯಿತು, ಜನರೆಲ್ಲ ಕಾಯ್ತಾ ಇದ್ದಾರೆ, ಎಲ್ಲ ರೆಡಿಯಾಗಿದ್ದೆ. ಈ ಯಾಜಕನ ಸೇವೆಯನ್ನು ಮಾಡ್ತಕ್ಕಂಥ ಸಮುವೇಲನು ಇನ್ನೂ ಬರಲಿಲ್ಲ ಅಂತ ತಾನೇ ಬಲಿ ಕೊಟ್ಬಿಡ್ತಾನೆ. ದೇವರಿಗೆ ಬಲಿ ಕೊಡುವಂಥದ್ದು ಒಳ್ಳೆಯದೇ, ದೇವರಿಗೆ ಯಜ್ಞವನ್ನು ಕೊಡುವಂಥದ್ದು ಒಳ್ಳೆಯದೇ. ಯಾಜಕಾಂಡ ಪುಸ್ತಕ ನಾವು ಅಧ್ಯಯನ ಮಾಡ್ತಿದ್ದೇವಲ್ಲ, ತುಂಬ ಯಜ್ಞ ಮಾಡೋದ್ರ ಬಗ್ಗೆನೇ ಸಾಕಷ್ಟು ಮಾಹಿತಿ
ಅಲ್ಲಿ ಕೊಡಲಾಗಿದೆ. ಈ ಸ್ಯಾಕ್ರಿಫೈಸ್ ಆಫರಿಂಗ್ ಎಂಬಂಥ ಪದ 289 ಸಾರಿ 289 ಟೈಮ್ಸ್ ಸ್ಯಾಕ್ರಿಫೈಸ್, ಆಫರಿಂಗ್ ಸ್ಯಾಕ್ರಿಫೈಸ್, ಕಾಣಿಕೆ, ಹೋಮ, ಯಜ್ಞ ಅಂತ ಹೇಳ್ಬಿಟ್ಟು 289 ಸಾರಿ ಈ ಪುಸ್ತಕದಲ್ಲಿ ಬರ್ತದೆ. ಅದ ಕಾರಣ ಅದು ಭಾಳ ಇಂಪಾರ್ಟೆಂಟ್. ಆದರೆ ಸೌಲನ ಅವತ್ತಿನ ದಿವಸ ಏನು ಮಾಡಿಬಿಟ್ಟ, ಆತನು ಬೇಗ ಒಂದು ಬಲಿ ಕೊಟ್ಬಿಡ್ತಾನೆ. ಅದರ ನಿಮಿತ್ತ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಭಾಳ ವಿಷಾದಕರವಾದಂಥ ಒಂದು ಸಂಗತಿಯನ್ನು ನಾವು ನೋಡಿಕೊಳ್ತೇವೆ. ಅದೇನಂತ ಹೇಳಿದ್ರೆ, ಆ ದೇವರು ಅವನಿಗೆ ಕೊಟ್ಟಂಥ ಆ ರಾಜ್ಯವನ್ನು ಅವನು ಕಳ್ಕೊಳ್ತಾನೆ. ಈ ಒಂದು ದುಃಖಕರವಾದಂಥ ಘಟನೆಯನ್ನು ನಾವು ಮೊದಲನೇ ಸಮುವೇಲನ ಗ್ರಂಥ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಮಾಲೇಕ್ಯರೊಡನೆ ಆದ ಯುದ್ಧದಲ್ಲಿ ಸೌಲನು ದೇವರ ಮಾತನ್ನು ಕೇಳದೆ ಹೋದುದರಿಂದ ದೇವರು ಅವನ ರಾಜ್ಯವನ್ನು ಕಿತ್ತು ತೆಗೆದುಕೊಂಡು ಬೇರೊಬ್ಬ ಸಾಧಾರಣ ವ್ಯಕ್ತಿಯಾದಂಥ ದಾವಿದನಿಗೆ, ದಾವಿದ ಅಂದರೆ ಪ್ರಿಯನು ಅಂತ ಅರ್ಥ, ಪ್ರಿಯನಿಗೆ ದೇವರು ಕೊಡ್ತಾನೆ. ಕೆಲವು ಸಾರಿ ನಾವು ಅತೀ ಭಕ್ತಿಯಿಂದ, ಯಾಕೆ ಆ ಪದವಿ ಉಪಯೋಗ ಮಾಡ್ತೀನಿ ಅಂದರೆ, ಯಾಜಕರು ಮಾಡ್ತಕ್ಕಂಥ ಕೆಲಸ ಯಾಜಕರೇ ಮಾಡಬೇಕು, ಈ ರಾಜರು ಮಾಡಬೇಕಾದ ಕೆಲಸ ರಾಜರೇ ಮಾಡಬೇಕು. ಆದರೆ ರಾಜನಾಗಿದ್ದಂಥ ಸೌಲನು ಯಾಜಕರು ಮಾಡುವಂಥ ಆ ಯಜ್ಞವನ್ನು ಇವನು ಸಮರ್ಪಿಸ್ಬಿಡ್ತಾನೆ. ಅದರ ನಿಮಿತ್ತವಾಗಿ ರಾಜ್ಯ ಕಳ್ಕೊಂಬಿಟ್ಟ, ಸಾಕ್ಷಿ ಕಳ್ಕೊಂಬಿಟ್ಟ. ಇನ್ನೇನು ಹೇಳಬೇಕು, ಇನ್ನೊಂದು ಕೂಡ ದುಃಖಕರವಾದದ್ದು, ಅದಕ್ಕಿಂತ ಮುಂಚೆನೇ ಅಭಿಷೇಕನೂ ಕಳ್ಕೊಂಬಿಟ್ಟಿದ್ದ. ಈ ಲಾಸ್ಟ್ ಈಸ್ ಅನಾಯಿಂಟಿಂಗ್ ಆಲ್ಸೋ. ದೇವರ ಭಕ್ತನಾದಂಥ ಸಮುವೇಲನಿಂದ ಅಭಿಷಿಕ್ತನಾದಂಥ ಈ ಮನುಷ್ಯನು ದಾವಿದನು ದೇವರ ಅಭಿಷಿಕ್ತನು ಎಂಬುದಾಗಿ ಇನ್ನೂ ಕರೀತಾನೆ, ಅಭಿಷೇಕ ಹೋಗಿದ್ದಾಗ್ಯೂ. ಅದು ಬೇರೆ ಮಾತು. ಆದರೆ ಈ ಮಾತು ನಾನು ಹೇಳಲೇಬೇಕಾಯಿತು. ಯಾಕಂತ ಹೇಳಿದರೆ, ಯಾಜಕಕಾಂಡ 4ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುವಾಗ ನಾವು ದೇವರು ನಮ್ಮನ್ನು ಯಾಜಕರನ್ನಾಗಿ ಮಾಡಿದ್ದಾನೆ, ರಾಜರನ್ನಾಗಿಯೂ ಮಾಡಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಹಾಗಿರಲಿಲ್ಲ. ಹೊಸ ಒಡಂಬಡಿಕೆ ಭಾಗ್ಯ ಪ್ರಕಟಣೆ 1:5 ಪ್ರಕಾರವಾಗಿ ನಾವು ರಾಜರೂ ಆಗಿದ್ದೇವೆ, ರಾಜವಂಶಸ್ಥರು ಆಗಿದ್ದೇವೆ ಮತ್ತು ಯಾಜಕರು ಆಗಿದ್ದೇವೆ. 4ನೇ ಅಧ್ಯಾಯ 2ನೇ ವಚನದಲ್ಲಿ, ಯಾವನೇ ಆಗಲಿ ತಿಳಿಯದೆ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ಮಾಡಿ ದೋಷಿಯಾದರೆ, ತಿಳಿಯದೆ ಯಾರಾದರೂ ತಪ್ಪು ಮಾಡಿಬಿಟ್ರೆ, ತಿಳಿಯದೆ ಯಾರಾದರೂ ಪಾಪ ಮಾಡಿಬಿಟ್ರೆ, ತಿಳಿಯದೆ ಅನ್ನುವಂಥ ಪದ ಈ 4ನೇ ಅಧ್ಯಾಯ ಯಾಜಕಕಾಂಡ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 4ನಲ್ಲಿ ಮತ್ತೆ ಬರುವಂಥದ್ದಾಗಿದೆ. 2ನೇ ವಚನದಲ್ಲಿ ತಿಳಿಯದೆ, 13ನೇ ವಚನ 4ನೇ ಅಧ್ಯಾಯ ಯಾಜಕಕಾಂಡ ತಿಳಿಯದೆ, 22ನೇ ವಚನ ಯಾಜಕಕಾಂಡ 4:22 ವರ್ಸ್ 22 ತಿಳಿಯದೆ. ಅದೇ ಯಾಜಕಕಾಂಡ 4ನೇ ಅಧ್ಯಾಯ 27ನೇ ವಚನ ಚಾಪ್ಟರ್ 4 ವರ್ಸ್ 27 ಲೆವಿಟಿಕಸ್ ತಿಳಿಯದೆ. ಅಂದರೆ ತಿಳಿಯದೆ ನಾವು ಅನೇಕ ವಿಷಯಗಳನ್ನು ನಾವು ಮಾಡಿಬಿಡ್ತೇವೆ. ಈ ತಿಳಿಯದೆ ಮಾಡುವಂಥ ಕಾರ್ಯಗಳಿಗೆ, ವಿಷಯಗಳಿಗೆ, ದೋಷಗಳಿಗೆ, ದೋಷಿಯಾಗೋದರಲ್ಲಿ, ಪಾಪಿಯಾಗೋದರಲ್ಲಿ ದೇವರು ಇದನ್ನು ತಿಳ್ಕೊಂಡು, ದೇವ್ರಿಗೆ ಗೊತ್ತಿತ್ತು. ಅದಕ್ಕೆ ಈ ಮಾತನ್ನು ತಿಳಿಯದೆ ನೀವೇನಾದರೂ ಮಾಡಿಬಿಟ್ರೆ, ಪಾಪದ ಬಗ್ಗೆ ಪ್ರಕಟಣೆ ಇಲ್ಲದೆ ಪಾಪ ಮಾಡಿಬಿಟ್ರೆ, ವೆನ್ ಯು ಡೂ ಎ ಸಿನ್ ವಿತೌಟ್ ರೆವಲೇಷನ್, ಹಾಗೆ ಮಾಡಿಬಿಟ್ರೆ ಪರಿಹಾರ ಏನು ಎಂಬುದನ್ನು ಈ 4ನೇ ಅಧ್ಯಾಯದಲ್ಲಿ ದೇವರು ಹೇಳುವಾತನಾಗಿದ್ದಾನೆ. ಕೀರ್ತನೆ 103 ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಕೀರ್ತನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಪ್ರಾರಂಭಿಸಿ ಆ ಕೀರ್ತನೆಯಲ್ಲಿ 14ನೇ ವಚನ ಭಾಳ ಒಳ್ಳೆಯ ಒಂದು, ಸದ್ಯಕ್ಕೆ ನಾವು ಅನ್ವಯ ಮಾಡಿಕೊಳ್ತಾ ಇರುವಂಥ ಅಥವಾ ಅಧ್ಯಯನ ಮಾಡಿಕೊಳ್ಳುತ್ತಾ ಇರುವಂಥ ಈ ಒಂದು ಅಧ್ಯಯನಕ್ಕೆ ಅನ್ವಯವಾದಂಥದ್ದು, ಅನ್ವಯಿಸುವಂಥದ್ದು ಅದೇನಂತ ಹೇಳಿದ್ರೆ, ಹಿ ನೋಸ್ ಅವರ್ ಫ್ರೇಮ್. ದೇವರಿಗೆ ನಮ್ಮ ಪ್ರಕೃತಿ ಗೊತ್ತಿದೆ. ನಾವು ಧೂಳಿಗಳೇ ಆಗಿದ್ದೇವೆ, ಧೂಳಿಯಿಂದ ಮಾಡಲ್ಪಟ್ಟವರು, ಮಣ್ಣಿಂದ ಉಂಟಾದವರಂತ ದೇವ್ರಿಗೆ ಗೊತ್ತು, ಮಣ್ಣಿನ ಸ್ವಭಾವದವರು ಎಂಬುದಾಗಿ ದೇವ್ರಿಗೆ ಗೊತ್ತು. ಗಾಡ್ ನೋಸ್ ದಟ್ ದಿ ಕಂಪೋಸಿಷನ್, ಅದ ಸ್ಟ್ರಕ್ಚರ್ ನಮ್ಮಲ್ಲಿರುವಂಥದ್ದು. ಆದ ಕಾರಣ ದೇವರು ನಮ್ಮನ್ನು ತಿಳ್ಕೊಂಡು, ಅರ್ಥ ಮಾಡಿಕೊಂಡು
ಆತನು ಕೆಲವು ಪರಿಹಾರವನ್ನು ಕೂಡ ಮಾಡ್ತಾನೆ. ತಿಳಿಯದೆ ತಿಳಿಯದೆ ಎಂಬುದಾಗಿ ಪದ ಇಲ್ಲಿ ಬರ್ತದೆ. ಅದೇ ರೀತಿಯಾಗಿ ಇನ್ನೊಂದು ಪದ ಕೂಡ ರಿಪೀಟ್ ಆಗಿದೆ. ಉದಾಹರಣೆಗೆ 31ನೇ ವಚನದಲ್ಲಿ ಅವನಿಗೆ ಕ್ಷಮಾಪಣೆಯಾಗುವುದು. 35ನೇ ವಚನ ಕೊನೆ ಭಾಗ ಅವನಿಗೆ ಕ್ಷಮಾಪಣೆಯಾಗುವುದು. ಹಾಗಾದರೆ ತಿಳಿಯದೆ ಮಾಡುವ ಪಾಪಕ್ಕೆ, ದೋಷಕ್ಕೆ ಕ್ಷಮಾಪಣೆ ಹೇಗೆ ಪಡ್ಕೊಳ್ಬೇಕು? ಕ್ಷಮಾಪಣೆಯ ಉದ್ದೇಶ ಏನು? ಕ್ಷಮಾಪಣೆಯ ಉದ್ದೇಶ ಯಾರಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡಿದ್ದೀವೋ ಆ ವ್ಯಕ್ತಿಯೊಂದಿಗೆ ಸಮಾಧಾನ, ಆ ವ್ಯಕ್ತಿಯೊಂದಿಗೆ ನಾವು ಸಂತೃಪ್ತಿ, ಆ ವ್ಯಕ್ತಿಯೊಂದಿಗೆ ಸತ್ಸಂಬಂಧ, ರೈಟ್ ರಿಲೇಷನ್ಶಿಪ್, ನಾವು ಅದನ್ನು ಪಡ್ಕೊಂಡು ಆತನನ್ನು ನಾವು ಎಂಜಾಯ್ ಮಾಡಬೇಕು, ದೇವರನ್ನು ಅನುಭವಿಸಬೇಕು. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದಲೇ ತಿಳ್ಕೊಳ್ರಿ. ಒಂದು ಮನೆಯ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಮನೆಯಲ್ಲಿ ಇರುವಂಥದ್ದು ಇಬ್ಬರೇ ಇರ್ಬೋದು, ಮೂವರೇ ಇರ್ಬೋದು, 4 ಜನ ಇರ್ಬೋದು, 5 ಜನ ಇರ್ಬೋದು. ಚಿಕ್ಕ ಕುಟುಂಬ, 4-5 ಜನರು. ಅದರಲ್ಲಿ ಒಬ್ಬ ವ್ಯಕ್ತಿ ಮತ್ತೊಂದು ವ್ಯಕ್ತಿಯನ್ನು ನೋಯಿಸುವುದಾದರೆ, ಏನಾದರೂ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಿಬಿಟ್ರೆ ಆ ಮನೆಯ ವಾತಾವರಣನೇ ಚೇಂಜ್ ಆಗಿಬಿಡ್ತದೆ. ಮನೆಯ ಒಂದು ವಾತಾವರಣ ಚೇಂಜ್ ಆಗಿಬಿಟ್ರೆ, ಬದಲಾಗಿಬಿಟ್ರೆ, ನಿಮ್ಮ ಫೇವ್ರೇಟ್, ನಿಮ್ಮ ಮೆಚ್ಚಿನ ಊಟವನ್ನೇ ತಂದಿಟ್ಟಿರ್ಬೋದು, ನೀವು ಎಂಜಾಯ್ ಮಾಡಲಿಕ್ಕಾಗಲ್ಲ. ನೀವು ಅದನ್ನು ಸಂತೃಪ್ತಿಯಿಂದ ಅದನ್ನು ಸವಿಯೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಸತ್ಸಂಬಂಧದಲ್ಲಿ ಫೌಂಡೇಶನಲ್ಲಿ ಕ್ರ್ಯಾಕ್ ಆಗಿಬಿಟ್ಟಿದೆ. ಸತ್ಸಂಬಂಧ ಆತ್ಮದಲ್ಲಿ ಒಡಕಾಗ್ಬಿಟ್ಟಿದೆ. ಆತ್ಮ ಒಂದಾಗಿಲ್ಲ ಎಂಬಂಥ ಕಾರಣದಿಂದ. ಆದ ಕಾರಣ ದೇವರು ಮತ್ತೆ ಮತ್ತೆ ಪರಿಹಾರವನ್ನು ಈ ಯಾಜಕಕಾಂಡ ಪುಸ್ತಕದಲ್ಲಿ ಹೇಗೆ ನನ್ನ ಹತ್ರ ಬರಬೇಕು, ಹೇಗೆ ನನ್ನ ಕಡೆ ಸರಿಯಾದ ಸಂಬಂಧ ಇಟ್ಕೊಳ್ಬೇಕು, ಹೇಗೆ ನನ್ನನ್ನು ಇದು ಹೆಚ್ಚಾಗಿ ದೇವರಿಗೋಸ್ಕರ ಅಲ್ಲದಿದ್ದರೂ ನಮಗೋಸ್ಕರವಾಗಿ ಇದನ್ನೆಲ್ಲ ದೇವರು ಹೇಳಿರೋದು. ಯಾಕಂದರೆ ಗಾಡ್ ಈಸ್ ಇಂಡಿಪೆಂಡೆಂಟ್. ದೇವರಿಗೆ ಪರವಾಗಿಲ್ಲ, ನಾವಿಲ್ಲದೆ ಕೂಡ ಆತನ ಜೀವಿಸ್ಬೋದು. ಯಾಕಂದರೆ ನಿತ್ಯತ್ವದಲ್ಲಿ ಆದಾಮನ ಉಂಟು ಮಾಡೋಕ್ಕೆ ಮುಂಚಿತವಾಗಿ ದೇವರು ಎಷ್ಟು ಕಾಲ ಗೊತ್ತಿಲ್ಲ. ನಾವೆಲ್ಲರೂ ಪರಲೋಕ ಹೋದ್ಮೇಲೆ ದೇವರಿಗೆ ಈ ಪ್ರಶ್ನೆ ಹಾಕ್ಬೋದು. ಆದಾಮನ ಉಂಟು ಮಾಡೋಕ್ಕೆ ಮುಂಚೆಯೇ ಎಷ್ಟೋ ವರ್ಷಗಳಂತಲೇ ಮಾತಾಡಬೇಕು. ಯಾಕಂದರೆ ನಾವು ಸಮಯೋಚಿತವಾದ ಸಮಯಕ್ಕೆ ನಾವು ಪರಿಮಿತಿಯುಳ್ಳವರಾಗಿದ್ದೇವೆ. ಮನುಷ್ಯನಿಲ್ಲದೆ, ಆದಾಮನಿಲ್ಲದೆ ಎಷ್ಟೋ ವರ್ಷಗಳು ತ್ರೈಕತ್ವದ ವ್ಯಕ್ತಿಗಳು ಮನುಷ್ಯನಿಲ್ಲದೆ ಬಾಳಲಿಲ್ವಾ, ಇರಲಿಲ್ವಾ, ಇದ್ದರು. ಆದ ಕಾರಣ ದೇವರು ಏನೋ ನಮ್ಮ ಮೇಲೆ ಆತ್ಕೊಂಡಿಲ್ಲ, ನಾವಿಲ್ಲದೆ ಮನುಷ್ಯ ಅಲ್ದಿದ್ರೆ ಎಂಬುದಾಗಿ ಏನಿಲ್ಲ. ಆದರೂ ಕೂಡ ದೇವರು ತನ್ನದೇ ಆದ ಉದ್ದೇಶದಿಂದ ಮನುಷ್ಯನನ್ನು ನಿರ್ಮಿಸಿದನು. ಅದರ ಬಗ್ಗೆ ನಮಗೆ ಗೊತ್ತಿದೆ, ಇನ್ನೂ ಕೂಡ ನಾವು ತಿಳ್ಕೊಳ್ತೀವಿ. ಆದರೆ ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯನಿಗೋಸ್ಕರವಾಗಿ ಅಂತಲೇ ಇವೆಲ್ಲವನ್ನು ದೇವರು ಮಾಡಿದ್ದು. ಆದಿಕಾಂಡ ಭೂಮಿಯನ್ನು ಸೃಷ್ಟಿ ಮಾಡಿದ್ದು ಮನುಷ್ಯನಿಗೋಸ್ಕರ. ವಿಮೋಚನ ಕಾಂಡ ಮನುಷ್ಯರನ್ನು ಐಗುಪ್ತ ಎಂಬಂಥ ಲೋಕದಿಂದ, ಫರೋಹನು ಎಂಬಂಥ ಸರ್ವಾಧಿಕತ್ವದ ಒರಟಾದ ಗುಲಾಮತನದಿಂದ ಬಿಡುಗಡೆ ಮಾಡಿದ್ದು ಮನುಷ್ಯನಿಗೋಸ್ಕರ. ಯಾಜಕಾಂಡದಲ್ಲಿ ವಿಧ ವಿಧವಾದಂಥ ಯಜ್ಞಗಳನ್ನು ದೇವರು ಮಾಡಿಟ್ಟಿದ್ದು ಮನುಷ್ಯನಿಗೋಸ್ಕರ. ಮೇಯ್ನಾಗಿ ನಮಗೋಸ್ಕರವಾಗಿ ದೇವರು ತನಗೋಸ್ಕರ ಹೌದು, ಆದರೆ ನಮಗೋಸ್ಕರ ಆತನು ನಿಸ್ವಾರ್ಥನಾಗಿ, ಯಾಕಂದ್ರೆ ದೇವರಂದರೆ ನಿಸ್ವಾರ್ಥಿ ಅಂತ ಅರ್ಥ. ಆ ರೀತಿಯಾಗಿ ನಾವು ಅದನ್ನು ತೆಗೆದುಕೊಳ್ಳೋದಾದರೆ, ಯಾಕಂದರೆ ಆತನ ಕ್ಯಾರೆಕ್ಟರ್ಸ್ ನಾವು ನೋಡುವಾಗ ನಮಗಾಗಿ ಆತನು ಬಾಳುವ ಆತನು, ನಮಗಾಗಿ ಆತನು ಜೀವಿಸುವ ಆತನು. ಹಿ ಲಿವ್ಸ್ ಫಾರ್ ಅಸ್. ಆ ರೀತಿಯಾಗಿ ನಾನು ತಗೊಳ್ತೀನಿ. ಸರಿ, 6ನೇ ವಚನ ನಾವು ನೋಡೋಣ. 4ನೇ ಅಧ್ಯಾಯದ 6ನೇ ವಚನದಲ್ಲಿ ಒಂದು ಮಾತಿದೆ, ಅದನ್ನು ನಾನು ಹೇಳಬೇಕು. ಅದರಲ್ಲಿ ಬೆರಳನ್ನು ಅದ್ದಿ ಮಹಾಪವಿತ್ರ ಸ್ಥಾನದ ಮುಂದಣ ತೆರೆಯ ಎದುರಾಗಿ ಯೆಹೋವನ ಸನ್ನಿಧಿಯಲ್ಲಿ 7 ಸಾರಿ ಚಿಮಿಕಿಸಬೇಕು. ಸ್ಪ್ರಿಂಕಲ್ ಇಟ್ 7 ಟೈಮ್ಸ್ ಎಂಬುದಾಗಿ. ಪ್ರತಿಯೊಂದು ಈ ಯಜ್ಞದಲ್ಲಿ, ಬಲಿಯಲ್ಲಿ, ಹೋಮ ಮಾಡುವಂಥ ವೇಳೆಯಲ್ಲಿ ದೇವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ನೀವು ಆ ಒಂದು ಪ್ರಾಣಿಯ ತಲೆ ಮೇಲೆ ಕೈ ಇಟ್ಟು ಅಂತ ಹೇಳಿದಾಗ 1 ತಿಮೋತಿ 5:22 ನೆನಪಿಗೆ ಬರ್ತದೆ. ಯಾಕಂತ ಹೇಳಿದರೆ ಪೌಲನು ತಿಮೋತಿಯನಿಗೆ ಬರೆಯುವಾಗ ಅವಸರವಾಗಿ ಕೈ ಇಟ್ಟು ಯಾರನ್ನು ನೇಮಿಸಬೇಡ,
ಕೈ ಇಡುವಂಥದ್ದು ನೇಮಕಕ್ಕೆ ಸಂಕೇತ. ನಾನು ಈ ಪ್ರಾಣಿಯನ್ನು ನೇಮಿಸಿದ್ದೇನೆ, ನನ್ನ ಪರವಾಗಿ ನನ್ನ ಪಾಪವನ್ನು ಈ ಪ್ರಾಣಿ ಹೊತ್ತುಕೊಳ್ಳುತ್ತದೆ. ಇದು ನನ್ನ ಐಡಿಯಾ ಅಲ್ಲ, ದೇವರ ಐಡಿಯಾ. ಆದ ಕಾರಣ ದೇವರು ಯೋಚನೆ ಮಾಡಿದ್ದರಿಂದ ಆ ರೀತಿಯಾಗಿ ಮಾಡಿಬಿಟ್ಟು 7 ಸಾರಿ ತೆರೆಯ ಎದುರಾಗಿ ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. 7 ಟೈಮ್ಸ್. 7 ಸಾರಿ ಅಂತ ಹೇಳಿದಾಗ ನನಗೆ 2 ಘಟನೆ ನೆನಪಿಗೆ ಬರ್ತದೆ. ಒಂದು, 2ನೇ ಅರಸುಗಳ ಗ್ರಂಥ 5ನೇ ಅಧ್ಯಾಯದ 10ನೇ ವಚನದಲ್ಲಿ ನಾಮಾನನಿಗೆ ಪ್ರವಾದಿ 7 ಸಾರಿ ನೀನು ಆ ಯೋರ್ದನ್ ನದಿಯಲ್ಲಿ ಮುಳುಗಬೇಕು ಅಂತ ಹೇಳಿಬಿಟ್ಟು ಹೇಳಿದಾಗ 7 ಸಾರಿ ಯಾಕೆ ಎಂಬಂಥ ಒಂದು ಪ್ರಶ್ನೆ ನಮಗೆ ಬರ್ಬೋದು. 7 ಸಾರಿ ಸರಿ ಯಾಕೆ 3 ಸಾರಿ ಮಾಡಬಾರ್ದ, ಅಥವಾ ಬೇರೆ ಕಡೆನೇ ಹೋಗಿ ಅದನ್ನು ಮಾಡಬಾರ್ದ? ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ ಇದಕ್ಕಿಂತಲೂ ಕೊಳೆ ಇಲ್ಲದಂಥ ನದಿಗಳು ಇದೆಯಲ್ಲ ಅಂತ ಹೇಳ್ಬಿಟ್ಟು ಯೋಚನೆಗಳು ತರ್ಕಶಾಸ್ತ್ರಬದ್ಧವಾಗಿ ಆ ಜನರಲ್ ಆ ನಾಮಾನಿಗೆ ಬಂತು. ಆದರೂ ಕೂಡ ಅವನ ಜೊತೆಯಲ್ಲಿ ಕೆಲವು ಅಂಥ ರ್ಯಾಂಕ್ ಇಲ್ದಿದ್ರು, ಅಂಥ ಹೈ ಪೊಸಿಷನ್ ಇಲ್ದಿದ್ರು, ಸೇವೆ ಸರ್ವೆಂಟ್ ಆಗಿರುವಂಥ ಕೆಲವರು ಸಲಹೆ ಕೊಟ್ಟರು. ಅದೇನೆಂದರೆ, ಪ್ರವಾದಿ ದೊಡ್ಡ ದೊಡ್ಡ ಮಾತು ಹೇಳಿದರೆ ನೀವು ಕೇಳಿಸ್ಕೊಳ್ತಿದ್ರಿ, ಆದರೆ ಚಿಕ್ಕ ಮಾತು ಹೇಳಿದ್ದಾರೆ, ಅದನ್ನು ಟ್ರೈ ಮಾಡಿರಿ ಅಂತ ಹೇಳಿದಾಗ ಟ್ರೈ ಮಾಡ್ದ, ಶುದ್ಧವಾದ. ಅದೇ ರೀತಿಯಾಗಿ 7 ಸಾರಿ ಏನಿದೆ ಮಹತ್ವ ಅಂತ ನಾವು ಅದನ್ನು ತರ್ಕಶಾಸ್ತ್ರಬದ್ಧವಾಗಿ ನೋಡೋಕ್ಕಿಂತಲೂ ದೇವರು ಹೇಳಿದನ್ನು ಮಾಡಿಬಿಡೋಣ. ನಾವು ಮಾಡಿದರೆ ಪರಿಪೂರ್ಣವಾದ ಸ್ವಸ್ಥತೆ, ಪರಿಪೂರ್ಣವಾದಂಥ ಶುಚಿ. ಯಾಕಂದರೆ ಕುಷ್ಠರೋಗ ಅಶುದ್ಧತ್ವಕ್ಕೆ ಸಂಕೇತವಾಗಿತ್ತು. ಇಲ್ಲಿ ಕೂಡ ಶುಚಿಯಾಗಬೇಕಾದರೆ 7 ಸಾರಿ ಚಿಮಿಕಿಸಬೇಕು ಎಂಬುದಾಗಿ ದೇವರು ರಕ್ತವನ್ನು ಅದ್ದಿ ಚಿಮಿಕಿಸಬೇಕೆಂಬುದಾಗಿ ಹೇಳಿದಾಗ ಅದನ್ನು ನಾವು ಮಾಡಲೇಬೇಕು. ಇನ್ನೊಂದು ಎನ್ಕರೇಜಿಂಗ್ ಮಾತು ಏನಂದರೆ, ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದ 4ನೇ ವಚನದಲ್ಲಿ, ನಿನ್ನ ಸಹೋದರನು ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದರೆ 7 ಸಾರಿ ಅವನು ಬಂದುಬಿಟ್ಟು 7 ಸಾರಿನೂ ನಾನು ಕ್ಷಮಿಸು 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 ಅಂತ ಹೇಳಿದ್ರೆ, ಕ್ಷಮಿಸು. ಪಶ್ಚಾತ್ತಾಪಟ್ಟರೆ 7 ಸಾರಿನೂ ಒಂದು ದಿನದಲ್ಲಿ ಕ್ಷಮಿಸು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಟೀಚಿಂಗ್ ಆಗಿದೆ. ಹಾಗಾದರೆ ನಮ್ಮ ಒಂದು ಕ್ಷಮಾಪಣೆಯು ಪೂರ್ಣವಾಗಿರಬೇಕು ಎಂಬುದನ್ನು ನಾವು ನೋಡ್ತೇವೆ. 12ನೇ ವಚನ, ಯಾಜಕಕಾಂಡ 4:12ರಲ್ಲಿ, ಪಾಳೆಯದ ಹೊರಗೆ ವೇದಿಯ ಬೂದಿಯನ್ನು ಹಾಕುವ ಆ ಶುದ್ಧವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು, ಇದೇ ಒಂದು ಮಾತು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11-12 ವಚನದಲ್ಲಿ ಇಬ್ರಿಯ ಗ್ರಂಥಕರ್ತನು ಯಾಜಕಕಾಂಡದಲ್ಲಿ ಮಾಡಿದಂಥ ಕಾರ್ಯವನ್ನು ಆತನು ತಿಳಿಸಿ ಯೇಸು ಕ್ರಿಸ್ತನಿಗೆ ಹೋಲಿಕೆ ಮಾಡಿ, ಯೇಸು ಕ್ರಿಸ್ತನು ಕೂಡ ಪಾಳ್ಯದ ಆಚೆ ಆತನು ವಧಿಸಲ್ಪಟ್ಟನು ಎಂಬುದನ್ನು ಸೂಚಿಸುವಾತನಾಗಿದ್ದಾನ್ರಿ. ಸರಿ, ವಿಮೋಚನ ಕಾಂಡದಲ್ಲಿ ಕೂಡ ಇದೇ ಮಾತು 29ನೇ ಅಧ್ಯಾಯ 14ನೇ ವಚನದಲ್ಲಿ ಬರ್ತದೆ. ಅದೇ ಮಾತು ಯಾಜಕಕಾಂಡದಲ್ಲಿ 4ನೇ ಅಧ್ಯಾಯದ 12ನೇ ವಚನ, ಪಾಳೆಯದ ಆಚೆ. ಪ್ರತಿಯೊಂದಕ್ಕೂ ಯೇಸು ಕ್ರಿಸ್ತನ ಜೀವನದಲ್ಲಿ ನೆರವೇರಿಕೆಯ ಒಂದು ಪ್ಯಾಟರ್ನ್ ರಚನೆಯಾಗಿತ್ತು. ಪ್ರತಿಯೊಂದು ಕೂಡ ಪಾಳೆಯದ ಆಚೆ ಆ ಒಂದು ಊರುವರೆಗೆ ಆತನ್ನು ಹಾಕಿದರು ಶಿಲುಬೆಗೆ. ಅದೇ ರೀತಿಯಾಗಿ ಇಲ್ಲಿ ಮುಂದಾಗಿಯೇ ಮಾಡಲಾಗಿತ್ತು. ಹೀಗೆ ತಿಳಿಯದೆ ಮಾಡುವಂಥ ಪ್ರತಿ ಒಂದಕ್ಕೂ ಕ್ಷಮಾಪಣೆ. 26ನೇ ವಚನ ಕ್ಷಮಾಪಣೆ, 31ನೇ ವಚನ ಕ್ಷಮಾಪಣೆ, 35ನೇ ವಚನ ಕ್ಷಮಾಪಣೆ. ಈ ರೀತಿಯಾಗಿ ತಿಳಿಯದೆ ಮಾಡಿದಂಥ ಪಾಪಗಳಿಗೆ ಕ್ಷಮಾಪಣೆಯನ್ನು ನಾವು ಹೊಂದಲು ಸಾಧ್ಯ ಎಂಬಂಥದ್ದು ಬೋಧಿಸುವುದು ಯಾಜಕಕಾಂಡ 4ನೇ ಅಧ್ಯಾಯದಲ್ಲಿ. ಇದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿಯದೆ ಅಷ್ಟೇ ಅಲ್ಲ, ತಿಳಿದು ನಾವು ಮಾಡಿದ್ದನ್ನು ಆತನು ತಕ್ಕೊಂಡು ತೆಟೆಲೆಸ್ಟಾಯ್ ತೀರಿತು ಎಂಬುದಾಗಿ ಯೋಹಾನ 19:30ರಲ್ಲಿ ಪ್ರಾಣ ಕೊಟ್ಟು ಆತನ ನಮಗೆ ಸ್ತೋತ್ರವಾಗಲಿ. 4ನೇ ಅಧ್ಯಾಯ ಯಾಜಕಕಾಂಡವನ್ನು ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟರು. ಆತ ನಮಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. And the Lord spake unto Moses, saying,
"Speak unto the children of Israel, saying, If a soul shall sin through ignorance against any of the commandments of the Lord concerning things which ought not to be done, and shall do against any of them, if the priest that is anointed do sin according to the sin of the people, then let him bring for his sin which he hath sinned a young bullock without blemish unto the Lord for a sin offering. And he shall bring the bullock unto the door of the tabernacle of the congregation before the Lord, and shall lay his hand upon the bullock's head, and kill the bullock before the Lord. And the priest that is anointed shall take of the bullock's blood, and bring it to the tabernacle of the congregation. And the priest shall dip his finger in the blood, and sprinkle of the blood 7 times before the Lord, before the veil of the sanctuary. And the priest shall put some of the blood upon the horns of the altar of sweet incense before the Lord, which is in the tabernacle of the congregation, and shall pour all the blood of the bullock at the bottom of the altar of the burnt offering, which is at the door of the tabernacle of the congregation. And he shall take off from it all the fat of the bullock for the sin offering, the fat that covereth the inwards, and all the fat that is upon the inwards, and the 2 kidneys, and the fat that is upon them, which is by the flanks, and the caul above the liver with the kidneys. It shall he take away, as it was taken off from the bullock of the sacrifice of peace offerings, and the priest shall burn them upon the altar of the burnt offering. And the skin of the bullock, and all his flesh, with his head, and with his legs, and his inwards, and his dung, even the whole bullock shall he carry forward without the camp unto a clean place, where the ashes are poured out, and burn him on the wood with fire, where the ashes are poured out shall he be burnt. And if the whole congregation of Israel sin through ignorance, and the thing be hid from the eyes of the assembly, and they have done somewhat against any of the commandments of the Lord concerning things which should not be done, and are guilty, when the sin which they have sinned against it is known, then the congregation shall offer a young bullock for the sin, and bring him before the tabernacle of the congregation. And the elders of the congregation shall lay their hands upon the head of the bullock before the Lord, and the bullock shall be killed before the Lord. And the priest that is anointed shall bring of the bullock's blood to the tabernacle of the congregation. And the priest shall dip his finger in some of the blood, and sprinkle it 7 times before the Lord, even before the veil. And he shall put some of the blood upon the horns of the altar which is before the Lord, that is in the tabernacle of the congregation, and shall pour out all the blood at the bottom of the altar of the burnt offering, which is at the door of the tabernacle of the congregation. And he shall take all his fat from him, and burn it upon the altar. And he shall do with the bullock as he did with the bullock for a sin offering, so shall he do with this, and the priest shall make an atonement for them, and it shall be forgiven them. And he shall carry forth the bullock without the camp, and burn him as he burned the first bullock. It is a sin offering for the congregation. When a ruler hath sinned, and done somewhat through ignorance against any of the commandments of the Lord his God, concerning things which should not be done, and is guilty, or if his sin wherein he hath sinned come to his knowledge, he shall bring his offering, a kid of the goats, a male without blemish. And he shall lay his hand upon the head of the goat, and kill it in the place where they kill the burnt offering before the Lord. It is a sin offering. And the priest shall take of the blood of the sin offering with his finger, and put it upon the horns of the altar of burnt offering, and shall pour out his blood at the bottom of the altar of burnt offering. And he shall burn all his fat upon the altar, as the fat of the sacrifice of peace offerings. And the priest shall make an atonement for him as concerning his sin, and it shall be forgiven him. And if any one of the common people sin through ignorance, while he doeth somewhat against any of the commandments of the Lord concerning things which ought not to be done, and be guilty, or if his sin which he hath sinned come to his knowledge, then he shall bring his offering, a kid of the goats, a female without blemish, for his sin which he hath sinned. And he shall lay his hand upon the head of the sin offering, and slay the sin offering in the place of the burnt offering. And the priest shall take of the blood thereof with his finger, and put it upon the horns of the altar of burnt offering, and shall pour out all the blood thereof at the bottom of the altar. And he shall take away all the fat thereof, as the fat is taken away from off the sacrifice of peace offerings. And the priest shall burn it upon the altar for a sweet savour unto the Lord. And the priest shall make an atonement for him, and it shall be forgiven him. And if he bring a lamb for a sin offering, he shall bring it a female without blemish. And he shall lay his hand upon the head of the sin offering, and slay it for a sin offering in the place where they kill the burnt offering. And the priest shall take of the blood of the sin offering with his finger, and put it upon the horns of the altar of burnt offering, and shall pour out all the blood thereof at the bottom of the altar. And he shall take away all the fat thereof, as the fat of the lamb is taken away from the sacrifice of the peace offerings.
And the priest shall burn them upon the altar according to the offerings made by fire unto the Lord. And the priest shall make an atonement for his sin that he hath committed, and it shall be forgiven him.